ಪ್ರಮುಖ ಆರೋಪಿಯಾಗಿರ್ತಕ್ಕಂತಹ ಮಹೇಶ್ ಭಟ್ ಹಿಂದೂ ಮುಖಂಡನಾಗಿರುವ ಕಾರಣ ಮಹೇಶ್ ಭಟ್ ಮತ್ತು ಆತನ ಇತರ ಇಬ್ಬರು ಏನು ಸಹಚರರಿದ್ದಾರೆ ಆ ಪ್ರದೇಶದಲ್ಲಿ ಇಂಥದೇ ಕೃತ್ಯಗಳನ್ನು ಗಂಭೀರತೆಯನ್ನು ನೋಡಿದಾಗ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಇದು ದಲಿತ ವಿರೋಧಿ ನೀತಿಯನ್ನು ಸ್ಥಳೀಯವಾಗಿಯೇ ತಲೆಮರೆಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿ ಕೂಡಲೇ ಅವರನ್ನು ಬಂಧಿಸಬೇಕು. ಇಲ್ಲಂತಾದರೆ ಜಿಲ್ಲಾ ಸಮಿತಿಯಿಂದ ತೀವ್ರ ರೀತಿಯ ಪ್ರತಿಭಟನೆ ಜಾಮೀನು ಸಿಗುವುದಕ್ಕೆ ಸಹಕರಿಸೋಕೆ ನಮಗೆ ವಿಟ್ಲ ಪೊಲೀಸರ ಒಂದು ವರ್ತನೆ ನಮಗೆ ಇಲಾಖೆ ಮತ್ತು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಆತನನ್ನು ಬಂಧಿಸಿ ಬಾಲಕಿಯ ತಂದೆ ತಾಯಿಗೆ ಆಮಿಷ ಒಡ್ಡಿಗೆ ಅವರು ಈ ಕೂಡಲೇ ಅವರನ್ನು ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ದೊಡ್ಡ ಮಟ್ಟದ ನಾವು ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಅಪ್ರಾಪ್ತ ಒಬ್ಬ ದಲಿತ ಬಾಲಕಿಯ ಮೇಲೆ ನಡೆದಿರ್ತಕ್ಕಂಥ ಈ ಒಂದು ಲೈಂಗಿಕ ಕಿರುಕುಳದ ದೌರ್ಜನ್ಯ ಏನಿದೆ ಇದರ ಪ್ರಮುಖ ಆರೋಪಿಯಾಗಿರ್ತಕ್ಕಂತಹ ಮಹೇಶ್ ಭಟ್ ಹಿಂದೂ ಮುಖಂಡನಾಗಿರುವ ಕಾರಣವ ಏನೋ ಪೊಲೀಸ್ ಇಲಾಖೆ ಆತನನ್ನು ಬಂಧಿಸಲಿಕ್ಕೆ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಅದರ ಜೊತೆಗೆ ಈ ಜಿಲ್ಲೆಯ ಜನಪ್ರತಿನಿಧಿಗಳು ಅದು ಕಾಂಗ್ರೆಸ್ ಇರ್ಬೋದು BJP ಇರ್ಬೋದು ಈ ಎರಡೂ ಪಕ್ಷದ ಏನು ಜನಪ್ರತಿನಿಧಿಗಳಿದೆ ಈ ಒಂದು ಘಟನೆಯನ್ನು ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನೋದು ನಾವು ಗಮನಿಸಿರ್ತಕ್ಕಂಥ ಒಂದು ವಿಚಾರ ಆಗಿದೆ. ಹಾಗಾಗಿ ಇದನ್ನು ಈ ವಿಚಾರವನ್ನು ನೋಡಿದಾಗ ಅಥವಾ ಈ ಪ್ರಕರಣದ ಗಂಭೀರತೆಯನ್ನು ನೋಡಿದಾಗ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಇದು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ಇಲ್ಲಿರ್ತಕ್ಕಂತಹ ಏನು ಪೊಲೀಸ್ ಇಲಾಖೆಗೆ ನಾವು ಮತ್ತೊಮ್ಮೆ ಮನವರಿಕೆ ಮಾಡಿಕೊಳ್ತಾ ಇದ್ದೇವೆ. ಕೂಡಲೇ ಆ ಆರೋಪಿ ಸ್ಥಳೀಯವಾಗಿಯೇ ತಲೆಮರೆಸಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಕೂಡಲೇ ಅವರನ್ನು ಬಂಧಿಸಬೇಕು. ಇಲ್ಲಂತಾದರೆ ಜಿಲ್ಲಾ ಸಮಿತಿಯಿಂದ ತೀವ್ರ ರೀತಿಯ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಮತ್ತು ಅಲ್ಲಿ ಆ ಒಂದು ಪ್ರಕರಣದ ಗಂಭೀರತೆಯನ್ನು ನಾವು ಖುದ್ದು ಆ ಮನೆಗೆ ಭೇಟಿ ನೀಡಿದಾಗ ಪರಿಶೀಲಿಸಿ ಅದನ್ನು ಸತ್ಯಶೋಧನೆ ಮಾಡಿದಾಗ ನಮಗೆ ತಿಳಿದು ಬರ್ತಕ್ಕಂಥ ವಿಚಾರ ಏನಂತ ಹೇಳಿದರೆ ಮಹೇಶ್ ಭಟ್ ಮತ್ತು ಆತನ ಇತರ ಇಬ್ಬರು ಏನು ಸಹಚರರಿದ್ದಾರೆ ಆ ಪ್ರದೇಶದಲ್ಲಿ ಇಂಥದೇ ಕೃತ್ಯಗಳನ್ನು ಮಾಡಿ ಮರೆಮಾಚ್ತಿದ್ದಾರೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಅಲ್ಲಿ ಎಲ್ಲರ ಮಾತಿನ ಮೂಲಕ ತಿಳಿದು ಬಂದಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಆತನನ್ನು ಬಂಧಿಸಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೇವೆ. ಮತ್ತು ದಲಿತ ಯೋಜನೆ ಕಾಯ್ದೆಯಡಿ ಅಲ್ಲಿ ಕೇಸ್ ದಾಖಲಾಗಿ FI ದಾಖಲಾಗಿದ್ದರೂ ಇನ್ನು ವಿಟ್ಲ ಪೊಲೀಸರು ಇನ್ನೂ ಈ ಬಗ್ಗೆ ಯಾವುದೇ ಒಂದು ಕ್ರಮವನ್ನು ಕೈಗೊಂಡ ಬಗ್ಗೆ ನಮಗೆ ತಿಳಿದು ಬಂದಿಲ್ಲ. ಮಹೇಶ್ ಭಟ್ ಅವರು ರಾಜಕೀಯವಾಗಿದ್ದು ಮತ್ತು ಸಾಮಾಜಿಕವಾಗಿ ಪ್ರಭಾವ ವ್ಯಕ್ತಿಯಾಗಿದ್ದು ಅಲ್ಲಿಯ ಜಮೀನ್ದಾರರಾಗಿದ್ದುದರಿಂದ ಅವರಿಗೆ ಬಾಲಕಿಯ ತಂದೆ ತಾಯಿಗೆ ಆಮಿಷ ಒಡ್ಡಿ ಈ ಒಂದು ಕೇಸನ್ನು ದೊಡ್ಡ ಹಂತಕ್ಕೆ ತಲುಪದಾಗೆ ಹಾಗೆ ಭಯ ಬಿಟ್ಟರೆ ನಿಮಗೆ ಏನಾದರೂ ಮಾಡಿಬಿಡ್ತೀವಿ ಅನ್ನೋ ಬೆದರಿಕೆಯನ್ನು ಒಡ್ಡಿರುವ ಸಾಧ್ಯತೆ ಇದೆ. ಅಲ್ಲದೆ 2 ತಿಂಗಳಿಂದ ಮಗು ಶಾಲೆಗೆ ಹೋಗಿಲ್ಲ. ಅದು SLC ಓದ್ತಾ ಇದೆ. 2 ತಿಂಗಳಿಂದ ಸ್ಕೂಲ್ಗೆ ಹೋಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಹೆದರ್ಕೊಂಡ್ಬಿಟ್ಟಿದೆ. ಮಾತು ಬರ್ತಾ ಇದ್ದಿಲ್ಲ ಇನಿಷಿಯಲ್ ಸ್ಟೇಜಲ್ಲಿ. ಶಾಲೆಯಲ್ಲಿ ಟೀಚರ್ಗಳು ಅವರನ್ನು SLC ಪರೀಕ್ಷೆ ಅಂದ್ಬಿಟ್ಟು ಹೋಗಿದ್ದಾಗ ಅವರನ್ನು ಟೀಚರ್ಗಳನ್ನು ಮನೆ ಒಳಗೂ ಹೋಗ್ಲಿಕ್ಕೆ ಬಿಡಿ, ಬಾಲಕಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿರೋದು, ಇವೆಲ್ಲ ಮಾನಸಿಕವಾಗಿ ಗಾಸಿಕೊಳ್ಳೋದು, ಇವೆಲ್ಲ ಕೆಲವೊಂದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆರೋಪಿ ಮಹೇಶ್ ಭಟ್ ಎಂಬಾತ FIR ದಾಖಲೆ 1 ವಾರ ಕಳೆದರೂ ವಿಟ್ಲ ಪೊಲೀಸರು ಬಂಧಿಸೋರು ನಾವು ಗಮನಿಸಿದಾಗ ಅವ್ರಿಗೆ ಜಾಮೀನು ಸಿಗುವುದಕ್ಕೆ ಸಹಕರಿಸೋಕೆ ನಮಗೆ ವಿಟ್ಲ ಪೊಲೀಸರ ಒಂದು ವರ್ತನೆ ನಮಗೆ ಗೊತ್ತಾಗ್ತಾ ಇದೆ. ಈ ಒಂದು ಘಟನೆ ತಗೊಂಡಾಗ ಯಾವಾಗ ನಮಗೆ ನ್ಯಾಯವನ್ನು ವಿಳಂಬ ಮಾಡ್ತೀವೋ ಆವಾಗ ನ್ಯಾಯದ ನಿರಾಕರಣೆ ಆಗುತ್ತೆ. ನಾನು ಜಿಲ್ಲಾ ವರಿಷ್ಠಾಧಿಕಾರಿಗಳನ್ನು ಕೇಳಿಕೊಳ್ಳೋದಿಷ್ಟೇ, ಈ ಪ್ರಕರಣದಲ್ಲಿ ಏನು ಮಹೇಶ್ ಭಟ್ ಅವರಿಗೆ ಈ ಕೂಡಲೇ ಅವರನ್ನು ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. FIR ಆಗಿದೆ, ಡಿಲೇ ಮಾಡೋದು ಸರಿ ಇಲ್ಲ. ಅಲ್ಲದೆ ನಾನು ವರಿಷ್ಠಾಧಿಕಾರಿಗಳನ್ನು ಕೇಳ್ಕೊಳ್ತಾ ಇದ್ದೀನಿ, ಅದೇ ರೀತಿ ಇದನ್ನು ಆಗದೇ ಇದ್ದರೆ ನಾವು ನಮ್ಮ ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ಡ್ ಪ್ರೊಫೆಸರ್ ಸ್ವಾಮಿಯನ್ ಪ್ರೊಫೆಸರ್ B ಕೃಷ್ಣಪ್ಪ ಬಣದ ವತಿಯಿಂದ ನಾವು ದೊಡ್ಡ ಮಟ್ಟದ ನಾವು ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ ಅಂತ ಹೇಳ್ತಾ